press the bell icon on the YouTube app and never miss another update. Hello students, let's continue our discussion in the perimeter and area. In previous class, we discussed exercise 9.3 of 5th main up to second question. Let's take third question now. An auditorium measures 25 meter in length and 18 meter in breadth. How many slabs of stones of 3 meter into 1 meter are required to cover the floor of auditorium? Means an auditorium in measurement kottidare, length is 25 meter and breadth is 18 meter. How many slabs of stones ಅಂದರೆ ಸ್ಟೋನ್ಸ್ ಟೈಲ್ಸ್ ಹಾಕಬೇಕು, ಆಡಿಟೋರಿಯಮಿಗೆ ನಾವು ಟೈಲ್ಸ್ನ ಹಾಕಬೇಕು. ಆ ಟೈಲ್ಸಿಂದ ಬೇರೆ ಮೆಷರ್ಮೆಂಟ್ ಇರುತ್ತೆ ಅಲ್ವಾ. ಒನ್ ಟೈಲಿನ ಮೆಷರ್ಮೆಂಟು, ಒಂದು ಸ್ಟೋನಿನ ಮೆಷರ್ಮೆಂಟು 3 ಮೀಟರ್ ಇಂಟು 1 ಮೀಟರ್ ಇದೆ. ಅವ್ರು ಹೇಳ್ತಿದ್ದಾರೆ ಆ ಥರ ಎಷ್ಟು ಟೈಲ್ಸ್ ಬೇಕು ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅ ಫ್ಲೋರ್, ಇದು ಆಡಿಟೋರಿಯಂನ ಫ್ಲೋರ್ ಅಂತ ಅಂದ್ಕೊಂಡ್ರೆ ಒಂದು ಸ್ಟೋನಿಂದು ಮೆಷರ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಸ್ಟೋನಿನ ಮೆಷರ್ಮೆಂಟ್ ಎಷ್ಟಿದೆ? 3 ಮೀಟರ್ ಇಂಟು 1 ಮೀಟರ್, 3 ಮೀಟರ್ ಆ್ಯಂಡ್ 1 ಮೀಟರ್. ಆಡಿಟೋರಿಯಮ್ದು 250, 25 ಆ್ಯಂಡ್ 18, 25 ಆ್ಯಂಡ್ 18 ಇದೆ. ಸೊ ಈ ಥರ ಇದ್ದಾಗ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಿದ್ದಾರೆ ಅಂದರೆ ನಂಬರ್ ಆಫ್ ಟೈಲ್ಸ್ ರಿಕ್ವೈರ್ಡ್. ಒಂದು ಆ ಆಡಿಟೋರಿಯಮಿಗೆ ಹಾಕಬೇಕಂದ್ರೆ ಎಷ್ಟು ನಂಬರ್ ಆಫ್ ಟೈಲ್ಸ್ ಬೇಕು ಅಂತ ಕೇಳ್ತಿದ್ದಾರೆ. ಸೊ ಈ ಥರ ಪ್ರಾಬ್ಲಮ್ಸು ಏರಿಯಾಗೆ ಸಂಬಂಧಪಟ್ಟಿರೋ ಅಂಥ ಪ್ರಾಬ್ಲಮ್ಸ್ ಆಗುತ್ತೆ. ಯಾಕೆ ಅಂದರೆ ಫಸ್ಟ್ ಏನು ಮಾಡಬೇಕು, ಆಡಿಟೋರಿಯಮಿಂದು ಏರಿಯಾ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಆಡಿಟೋರಿಯಮ್ದು ಏರಿಯಾ ಹೆಂಗೆ ಫೈಂಡ್ ಔಟ್ ಮಾಡ್ಕೊಳ್ತೀವಿ? ರೆಕ್ಟ್ಯಾಂಗಲ್ ಶೇಪಲ್ಲಿ ಇದೆ. ಏರಿಯಾ ಆಫ್ ರೆಕ್ಟ್ಯಾಂಗಲ್ನ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಆಡಿಟೋರಿಯಮ್ದು ಏರಿಯಾ ಗೊತ್ತಾಗುತ್ತೆ. ಆಡಿಟೋರಿಯಮ್ದು ಏರಿಯಾ ಗೊತ್ತಾದಮೇಲೆ ಒಂದು ಟೈಲ್ಸು ಎಷ್ಟು ಜಾಗ ಇಡಿಸುತ್ತೆ ಅಂತ ನೋಡ್ತೀವಿ. ಒಂದು ಟೈಲ್ಸು ಎಷ್ಟು ಜಾಗ ಇಡಿಸುತ್ತೆ ಅಂತ ನೋಡಬೇಕು ಅಂದರೆ ಅಗೇನ್ ಯು ಹ್ಯಾವ್ ಟು ಫೈಂಡ್ ದ ಏರಿಯಾ ಆಫ್ ಸ್ಟೋನ್. ಏರಿಯಾ ಆಫ್ ಸ್ಟೋನ್ ಫೈಂಡ್ ಔಟ್ ಮಾಡ್ತೀವಿ, ಏರಿಯಾ ಆಫ್ ಆಡಿಟೋರಿಯಮ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ನಮಗೆ ಎಷ್ಟು ಟೈಲ್ಸ್ ಬೇಕು ಅಂತ ಗೊತ್ತಾಗಬೇಕು ಅಂದರೆ ಏರಿಯಾ ಆಫ್ ಆಡಿಟೋರಿಯಮ್ ಡಿವೈಡೆಡ್ ಬೈ ಏರಿಯಾ ಆಫ್ ಸ್ಟೋನ್. ಸೊ ಏರಿಯಾ ಆಫ್ ಆಡಿಟೋರಿಯಮ್ನ ನಾವು ಏರಿಯಾ ಆಫ್ ಸ್ಟೋನಿಂದ ಡಿವೈಡ್ ಮಾಡಿದ್ರೆ, ಸೊ ಡಿವಿಷನ್ ಯಾವಾಗ ಮಾಡ್ತೀವಿ ಅಂತ ಗೊತ್ತಿದೆ ಅಲ್ವಾ. ಟೋಟಲ್ ಕೊಟ್ಟಿದ್ದಾರೆ, ಟೋಟಲ್ ಫೈಂಡ್ ಔಟ್ ಮಾಡಬೇಕು, ಬಟ್ ಸಿಂಗಲ್ ಆಗಿ ಕೊಟ್ಟಿದ್ದಾರೆ. ಆಗ ಏನು ಮಾಡ್ತೀವಿ, ನಾವು ಡಿವೈಡ್ ಮಾಡಿ ಫೈಂಡ್ ಔಟ್ ಮಾಡ್ತೀವಿ. isn't it? So this is how we will find. Let us solve step by step. First ಏರಿಯಾ ಆಫ್ ಆಡಿಟೋರಿಯಂ ಫೈಂಡ್ ಔಟ್ ಮಾಡೋಣ, ಅದಾದಮೇಲೆ ಏರಿಯಾ ಆಫ್ ಸ್ಟೋನ್, ನೆಕ್ಸ್ಟ್ ನಂಬರ್ ಆಫ್ ಸ್ಟೋನ್ಸ್ ರಿಕ್ವೈರ್ಡ್ ಫೈಂಡ್ ಔಟ್ ಮಾಡಿದ್ರೆ ಆಯಿತು. ಸೊ ವಾಟ್ ಆರ್ ದ ಗಿವನ್ ಡಾಟಾ? ಲೆಂತ್ ಆಫ್ ಆಡಿಟೋರಿಯಂ, ಲೆಂತ್ ಆಡಿಟೋರಿಯಂ ಅಂತ ಬರ್ಕೊಂಡು ಲೆಂತ್ ಅಂತ ಬರ್ಕೊಳ್ತೀನಿ. ಪದೇ ಪದೇ ಆಡಿಟೋರಿಯಂ ಅಂತ ವರ್ಡ್ ಯೂಸ್ ಮಾಡೋ ನೆಸೆಸಿಟಿ ಇರಲ್ಲ. ಆಡಿಟೋರಿಯಂ ಲೆಂತ್ ಇಸ್ ಈಕ್ವಲ್ಸ್ ಟು how much? 25 meter. Breadth is equals to 18 meter. Length is equals to 25 meter. Breadth is equals to 18 meter. ಏನು ಫೈಂಡ್ ಔಟ್ ಮಾಡಬೇಕು? ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಸೊ ಏರಿಯಾ ಆಫ್ ಆಡಿಟೋರಿಯಂ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಯು ನೋ ದ ಫಾರ್ಮುಲಾ, ರೈಟ್? Length into breadth. So use the formula, length into breadth. How much is the length? 25. 25 into 18. So ಇದು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಏರಿಯಾ ಆಫ್ ಆಡಿಟೋರಿಯಂ ಗೊತ್ತಾಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿರಿ. 8 5s 40, 8 2s 16, 16 plus 4 20. Next 1 5s 5, 1 2s 2, 0 0 plus 5 5, 2 plus 2 4. So ಏನಾಯಿತು? ಏರಿಯಾ ಆಫ್ ಆಡಿಟೋರಿಯಂ ಇಸ್ ಈಕ್ವಲ್ಸ್ ಟು 450 ಮೀಟರ್ ಸ್ಕ್ವೇರ್. ಸೊ ಏರಿಯಾಗೆ ಯೂನಿಟ್ ಕರೆಕ್ಟಾಗಿ ಬರೀತೀರಿ, ಮೀಟರ್ ಸ್ಕ್ವೇರ್ ಅಂತ ರೀಡ್ ಮಾಡ್ತೀರಿ. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ಸ್ಟೋನಿಂದು, ಸ್ಲ್ಯಾಬ್ಸ್ ಆಫ್ ಸ್ಟೋನ್. ಸ್ಟೋನ್ದು ಲೆಂತ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ,
3 meter and breadth 1 meter. What you have to find? Area. ಇದು ಕೂಡ rectangle shape ಅಲ್ಲೇ ಇದೆ ಅಲ್ವಾ, 3 meter and 1 meter ಅಂದ್ರೆ it is in a rectangle shape. So area of stone is equals to 3 into 1, length into breadth is equals to 3 into 1. 3 into 1 will become 3. 3 ones are 3. Area of stone ಏನಾಯಿತು 3 meters ಆಯಿತು. ನಾವೇನು ಫೈಂಡ್ ಔಟ್ ಮಾಡಬೇಕು? ನಂಬರ್ ಆಫ್ ಸ್ಲ್ಯಾಬ್ಸ್ ಆಫ್ ಸ್ಟೋನ್ ರಿಕ್ವೈರ್ಡ್. Therefore, number of stones of slabs required is equals to ಏನಕ್ಕೆ ಈಕ್ವಲ್ ಆಯಿತು? ಏರಿಯಾ ಆಫ್ ಆಡಿಟೋರಿಯಂ ಡಿವೈಡೆಡ್ ಬೈ, ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಏರಿಯಾ ಆಫ್ ಆಡಿಟೋರಿಯಂನ ಏರಿಯಾ ಆಫ್ ಸ್ಟೋನಿಂದ ಡಿವೈಡ್ ಮಾಡಬೇಕು. ಏರಿಯಾ ಆಫ್ ಆಡಿಟೋರಿಯಂನ ಏನು ಮಾಡ್ತೀವಿ? ಏರಿಯಾ ಆಫ್ ಸ್ಟೋನಿಂದ ಡಿವೈಡ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಏರಿಯಾ ಆಫ್ ಸ್ಟೋನ್, isn't it? ಈಗ ಏರಿಯಾ ಆಫ್ ಆಡಿಟೋರಿಯಂ ಎಷ್ಟಿದೆ? 450 divided 450 meter square. So ಇಲ್ಲಿ ನೋಡ್ರಿ ಮೀಟರ್ ಅಂತ ಬರೆದು, ಇಟ್ ಇಸ್ ರಾಂಗ್. 3 meter square you have to write. 450 divided by 3. 3 meter square ಇದೆ, ಸೊ 3 meter square. ಈಗ ಏನು ಮಾಡಬೇಕು? 450ನ 3 ಇಂದ ಡಿವೈಡ್ ಮಾಡಬೇಕು. ಎಲ್ರಿಗೂ ಡಿವಿಷನ್ ಗೊತ್ತಿದೆ ಅಲ್ವಾ? 450 divided by 3. 3 ones are 3. 4ಅಲ್ಲಿ 3 ಹೋದರೆ 1. ನೆಕ್ಸ್ಟ್ 5 ಡೌನ್. 3 5s are 15. 15ಅಲ್ಲಿ 15 ಹೋದರೆ 0. ನೆಕ್ಸ್ಟ್ 0 ಡೌನ್. 3 zeros are 0. ಸೊ ಇಟ್ ವಿಲ್ ಬಿಕಮ್ 150. ಸೊ ಇಲ್ಲಿ ಮೀಟರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಎರಡು ಕಡೆ ಮೀಟರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ನಂಬರ್ ಆಫ್ ಸ್ಟೋನ್ಸ್ ಆಫ್ ಸ್ಲ್ಯಾಬ್ಸ್ ರಿಕ್ವೈರ್ಡ್ ಎಷ್ಟಾಯಿತು? 150. ಸೊ 150 ಸ್ಲ್ಯಾಬ್ಸ್ ಆರ್ ರಿಕ್ವೈರ್ಡ್ ಟು ಕವರ್ ದ ಫ್ಲೋರ್ ಆಫ್ ದ ಆಡಿಟೋರಿಯಂ. ಅಂದರೆ ಆಡಿಟೋರಿಯಮ್ದು ಫ್ಲೋರ್ನ ಕವರ್ ಮಾಡೋಕ್ಕೆ 150 ಟೈಲ್ಸ್ ಆರ್ 150 ಸ್ಟೋನ್ಸ್ ಆರ್ ರಿಕ್ವೈರ್ಡ್. ಸೊ ಲೆಟ್ಸ್ ಟೇಕ್ ಫೋರ್ತ್ ಕ್ವೆಶನ್. A rectangular plot's length is 25 meter and its breadth is 15 meter. Find the area of plot. If 1 square meter of the plot costs rupees 250, what is the total value of the plot ಅಂತ ಕೇಳ್ತಿದ್ದಾರೆ. Plot means nothing but you can take it as a field or site. ಈಗ ನೋಡ್ರಿ, ಕೆಲವೊಂದ್ಸಲಿ ನೀವು ಡೈಲಿ ಲೈಫಲ್ಲಿ ಅಬ್ಸರ್ವ್ ಮಾಡ್ತಿರ್ತೀರಿ, ಯಾರಾದರೂ ಸೈಟ್ ರೇಟ್ ಹೇಳಬೇಕಾದ್ರೆ 2500 rupees ಫಾರ್ 1 meter square. 1 meter squareಗೆ 2500 rupees ಆ ಥರ ಹೇಳ್ತಾ ಇರ್ತಾರೆ. ಸೊ ಇದು ಡೈಲಿ ಲೈಫಲ್ಲಿ ತುಂಬ ಯೂಸ್ ಆಗುತ್ತೆ. ನೀವು ನಿಮ್ಮ ಪೇರೆಂಟ್ಸಿಗೆ ಕೇಳಿ ನೋಡಿದ್ರು ಈ ಕ್ವೆಶನ್ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಈಗ ನೋಡಿರಿ, ಇದು ಪ್ರಾಕ್ಟಿಕಲಾಗಿ ಹೆಂಗೆ ಅಪ್ಲೈ ಆಗುತ್ತೆ ಅಂದರೆ, ಎ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ಸ್ ಆಫ್ ಲೆಂತ್ 25 meter ಆ್ಯಂಡ್ 15 meter. ಒಂದು ಸೈಟ್ ಇದೆ ಅಂದ್ಕೊಳ್ರಿ, ಆ ಸೈಟಿಂದು ಮೆಷರ್ಮೆಂಟ್ ಕೊಟ್ಟಿದ್ದಾರೆ 25 meter ಆ್ಯಂಡ್ 15 meter. ನೀವು ನಿಮ್ಮ ಡೈಲಿ ಲೈಫಲ್ಲೂ ನೋಡಿರ್ಬೋದು 30-40 ಸೈಟು, 50-60 ಸೈಟ್ ಅಂತ ಹೇಳ್ತಿರ್ತಾರೆ. ಸೊ ಅದೇ ಥರ ಆದರೆ ಇಲ್ಲಿ 25 meter ಇದೆ, ಇಲ್ಲಿ 15 meter ಆ ಸೈಟ್ ಇದೆ ಅಂದ್ಕೊಂಡ್ರೆ, ಸಿ 1 square meterಗೆ ಅವರು ಏನು ಕೊಟ್ಟಿದ್ದಾರೆ? 250 rupees. 1 square meterಗೆ 250 rupees ಆದರೆ ಇಷ್ಟು 25 meter 15 meter ಸೈಟಿಗೆ ಅಮೌಂಟ್ ಎಷ್ಟಾಗುತ್ತೆ ಅಂತ ಕೇಳ್ತಾರೆ. ಸಿ ಇಲ್ಲಿ ಸ್ಕ್ವೇರ್ ಮೀಟರಲ್ಲಿ ಇದೆ. ಸ್ಕ್ವೇರ್ ಮೀಟರ್ ಈಸ್ ನಥಿಂಗ್ ಬಟ್ ಏರಿಯಾ. 1 square meterಗೆ 250 rupees. ಬಟ್ ಇಲ್ಲೇನಾಗಿದೆ? ಮೀಟರ್ಸಲ್ಲಿದೆ, 25 meters ಆ್ಯಂಡ್ 15 metersಲ್ಲಿದೆ. ಸೊ ಏನು ಮಾಡ್ತೀವಿ ಅಂದರೆ, ಫಸ್ಟು ಇವೆರಡನ್ನೂ ಮೀಟರ್ ಸ್ಕ್ವೇರಿಗೆ ಕನ್ವರ್ಟ್ ಮಾಡಬೇಕು. ಅಂದರೆ ಏರಿಯಾ ಫೈಂಡ್ ಔಟ್ ಮಾಡ್ತೀವಿ. ಏರಿಯಾ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಟೋಟಲ್ ಏರಿಯಾ ಗೊತ್ತಾಗುತ್ತೆ. 1 square meterಗೆ 250 rupees ಆದರೆ ಟೋಟಲ್ ಏರಿಯಾಗೆ ಎಷ್ಟಾಗುತ್ತೆ ಅಂತ ಇಂಟು 250 ಮಲ್ಟಿಪ್ಲೈ ಮಾಡಿದ್ರೆ ಗೊತ್ತಾಗುತ್ತೆ. isn't it? So I'll explain while I am writing only. ಸೊ ಈ ಥರ ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ಸ್ನ ನೀಟಾಗಿ ಅರ್ಥ ಮಾಡ್ಕೊಳ್ರಿ, ತುಂಬ ಯೂಸ್ ಆಗುತ್ತೆ ನೆಕ್ಸ್ಟ್ ಹೈಯರ್ ಕ್ಲಾಸಸಲ್ಲಿ ಕೂಡ.
ಏನು ಕೊಟ್ಟಿದ್ದಾರೆ, ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ಸ್ ಲೆಂತ್ ಆಫ್ ಪ್ಲಾಟ್ how much 25 meter, breadth of plot 15 meter and area of plot. How will you find? By using the formula. Area of plot is equals to length into breadth. So L into B. How much is L? 25 meter and how much is breadth? 15 meter. So multiply madri. 15 5s 75, 15 2s 30, 30 plus 7 will become 37. So 375 meter square. Area of plot ಎಷ್ಟಾಯಿತು 375 meter square. Given data ಏನು, ಕಾಸ್ಟ್ ಆಫ್ 1 ಸ್ಕ್ವೇರ್ ಮೀಟರ್, 1 ಸ್ಕ್ವೇರ್ ಮೀಟರಿಗೆ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ, 250 rupees. isn't it? ಕಾಸ್ಟ್ ಆಫ್ 1 ಸ್ಕ್ವೇರ್ ಮೀಟರಿಗೆ 250 rupees ಆದರೆ ನಾವೇನು ಫೈಂಡ್ ಔಟ್ ಮಾಡಬೇಕಾಗಿದ್ದು, ಕಾಸ್ಟ್ ಫಾರ್ 375 ಮೀಟರ್ ಸ್ಕ್ವೇರಿಗೆ ಎಷ್ಟಾಗುತ್ತೆ ಅಂತ ನೋಡಬೇಕು. ಕಾಸ್ಟ್ ಆಫ್ 375 ಮೀಟರ್ ಸ್ಕ್ವೇರ್ ಮೀಟರ್ ಅಂತ ಬರೆದ್ರೂ ಒಂದೇ, ಇಲ್ಲಿ ವರ್ಡ್ ಬರಿಬೇಕಾದ್ರೆ ಮೀಟರ್ ಸ್ಕ್ವೇರ್ ಅಂತ ಬರೆದ್ರೂ ಒಂದೇ. ಸೊ ಕಾಸ್ಟ್ ಫಾರ್ 375 ಮೀಟರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಏನು ಮಾಡ್ತೀವಿ, 375ನ 250ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಬರುತ್ತೆ. isn't it? ಗೊತ್ತಿದೆ ಅಲ್ವಾ, 1 ಪೆನ್ನಿಗೆ 10 rupees ಆದರೆ 10 ಪೆನ್ನಿಗೆ ಎಷ್ಟು, 10 into 10, ಅಥವಾ 5 ಪೆನ್ನಿಗೆ ಎಷ್ಟು ಅಂದರೆ 5 into 10 ಅಂತ ಮಲ್ಟಿಪ್ಲೈ ಮಾಡ್ತೀವಿ. ಇಲ್ಲೂ ಅದೇ ಥರನೇ 1 ಸ್ಕ್ವೇರ್ ಮೀಟರಿಗೆ 250 rupees ಆದರೆ 375 ಮೀಟರ್ಸಿಗೆ ಎಷ್ಟು ಅಂದರೆ ಇಂಟು 375ಇಂದ ಮಲ್ಟಿಪ್ಲೈ ಮಾಡ್ತೇವೆ. 0 5s 0, 0 7s 0, 0 3s 0. ನೆಕ್ಸ್ಟ್ 5 5s 25, 5 7s 35 plus 2 37, 5 3s 15 plus 3 18. Next 2 5s 10, 1 carry, 2 7s 14, 14 plus 1 15, 2 3s 6, 6 plus 1 7. So 0 5 7, 8 plus 5 will become 13, 1 carry, 7 plus 1 8, 8 plus 1 9. So how much it will become? 93,750 rupees. ಎಷ್ಟು ಅಮೌಂಟ್ ಆಗುತ್ತೆ, 93,750 rupees. ಸೊ ಫೈನಲ್ ಆಗಿ ಏನು ಹೇಳ್ಬೋದು ನೀವು, ಟೋಟಲ್ ವ್ಯಾಲ್ಯೂ ಆಫ್ ದ ಪ್ಲಾಟ್ ಇಸ್ ಈಕ್ವಲ್ಸ್ ಟು, therefore total value of plot is 93,750 rupees. This is the final answer. Let's take fifth question now. A rectangular room's length is 20 meter and its breadth is 11 meter. How many tiles of 2 meter into 1 meter are required to cover the floor of the room? Third question and fifth question similar ಇದೆ ನೋಡಿ. ಅಲ್ಲಿ ರೆಕ್ಟ್ಯಾಂಗ್ಯುಲರ್ ರೂಮಿಂದು ಲೆಂತ್ ಆ್ಯಂಡ್ ಬ್ರೆಡ್ತ್ ಕೊಟ್ಟಿದ್ದಾರೆ, ಅದೇ ಥರ ಟೈಲ್ ಕೊಟ್ಟಿದ್ದಾರೆ. ಟೈಲ್ ಮೀನ್ಸ್ ಟೈಲ್ಸ್ ಹೇಳ್ತೀವಲ್ಲ, ಟೈಲ್ಸ್ 2 ಮೀಟರ್ ಇಂಟು 1 ಮೀಟರ್. ಇಲ್ಲೂ ಅಷ್ಟೇ, ಫಸ್ಟು ಏರಿಯಾ ಆಫ್ ರೆಕ್ಟ್ಯಾಂಗ್ಯುಲರ್ ರೂಮ್ದು ಫೈಂಡ್ ಔಟ್ ಮಾಡ್ಕೊಳ್ತೀವಿ, ದೆನ್ ಏರಿಯಾ ಆಫ್ ಟೈಲ್ನ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ನಂಬರ್ ಆಫ್ ಟೈಲ್ ರಿಕ್ವೈರ್ಡ್ ಬೇಕು, ನಂಬರ್ ಆಫ್ ಟೈಲ್ ರಿಕ್ವೈರ್ಡ್ ಇಸ್ ಈಕ್ವಲ್ಸ್ ಟು ಏರಿಯಾ ಆಫ್ ರೆಕ್ಟ್ಯಾಂಗ್ಯುಲರ್ ರೂಮ್ ಡಿವೈಡೆಡ್ ಬೈ ಏರಿಯಾ ಆಫ್ 1 ಟೈಲ್. ಸೊ ಆ ಥರ ಮಾಡಿದ್ರೆ ಗೊತ್ತಾಗುತ್ತೆ. ಲೆಟ್ಸ್ ಡಿಸ್ಕಸ್ ದ ಫಿಫ್ತ್ ಪ್ರಾಬ್ಲಮ್. Let's write the given data. First one, length of rectangular room,
is equals to 20 meter and breadth of rectangular room (11 meter). What we have to find? Area of rectangular room is equals to is equals to 20 into 11. It means length into breadth. Length into breadth is a formula. Length ಎಷ್ಟು ಕೊಟ್ಟಿದ್ದಾರೆ 20 into breadth ಎಷ್ಟಿದೆ 11. So 11 zeros are 0, 11 twos are 22. 220 meter square is the area of room. Let us find the area of tile. Length of tile, how much? 2 meter and breadth of tile is equals to 1 meter. What we have to find? Area of one tile. How much? This is equals to length into breadth, that is equals to 2 into 1. 2 into 1, that will become 2 meters square, and therefore number of tile required is equals to number of tile required andre ಏನಾಗುತ್ತೆ area of the room divided by area of the tile. Area of the room ಎಷ್ಟಿದೆ 220, area of the tile 2. ಸೊ 2 ಮೀಟರ್ ಸ್ಕ್ವೇರಲ್ಲಿ ಇರುತ್ತೆ. ಯೂನಿಟ್ಸ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ, ಬರೀ ನಂಬರ್ಸ್ ಬರೆದ್ರೆ ಏನೂ ವ್ಯಾಲ್ಯೂ ಇಲ್ಲ, ಅದ್ರ ಜೊತೆಗೆ ಯೂನಿಟ್ಸ್ನ ಮೆನ್ಷನ್ ಮಾಡಬೇಕು. ಮೀಟರ್ ಸ್ಕ್ವೇರ್ ಗೆಟ್ಸ್ ಕ್ಯಾನ್ಸಲ್. ಸೊ ಈ ಡಿವೈಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. 220 ಆ ಕಡೆ ರೈಟ್ ಸೈಡ್ ಮಾಡಬೇಕು, ಅಲ್ಲಿ ಜಾಗ ಇಲ್ಲ ಅಂತ ಈ ಕಡೆ ಮಾಡ್ತಿದ್ದೀನಿ. ನೀವು ನಿಮ್ಮ ನೋಟ್ಸಲ್ಲಿ ರೈಟ್ ಸೈಡಿಗೆ ಮಾಡ್ಕೋಬೇಕು. 2 ones 2, 2 ಅಲ್ಲಿ 2 ಹೋದರೆ 0, ಆ್ಯಂಡ್ ಹಿಯರ್ 2 ಡೌನ್, 2 ones 2, 0, and here 0, 2 zeros 0. So how many tiles are required? 110. So therefore you can say 110 tiles can require to cover the floor of the room anta helbodu, isn't it? This is a complete solution of exercise 9.3. Let's discuss area of the square now. ಇಷ್ಟು ತನಕ ನಾವು area of rectangle ನ ಡಿಸ್ಕಸ್ ಮಾಡಿದ್ವಿ. Let us discuss area of the square. ಏನು area of the square? We already discussed the formula of area of the square, that is length into length. ಹೌದಲ್ವಾ? Area of square is equals to length into length, or you can say side into side. Square units, ಇಲ್ಲೂ ಕೂಡ ಯೂನಿಟ್ ಏನಾಗುತ್ತೆ ಸ್ಕ್ವೇರ್ ಯೂನಿಟ್ಸ್ ಆಗುತ್ತೆ. ಏರಿಯಾಗೆ ಯಾವುದೇ ಏರಿಯಾ ತೊಗೊಂಡ್ರು ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್ ಇನ್ ಮಾತ್ರ ಸ್ಕ್ವೇರ್ ಯೂನಿಟ್ಸ್ ಆಗುತ್ತೆ. ಪೆರಿಮೀಟರ್ ತೊಗೊಂಡ್ರೆ ಬರೀ ಯೂನಿಟ್ಸ್ ಅಂತ ಹೇಳ್ತೀವಿ, isn't it? So let's take directly the exercise now, that is exercise 9.4. first main answer orally ಅಂತ ಹೇಳಿದ್ದಾರೆ, ಅಂದರೆ ಓರಲ್ ಆಗಿ ಆನ್ಸರ್ ಮಾಡಿದ್ರೆ ಸಾಕು. ವಾಟ್ ಈಸ್ ದ ಟೋಟಲ್ ಸ್ಪೇಸ್
within the boundary of a square. So ಅವ್ರು ಏನು ಹೇಳ್ತಿದ್ದಾರೆ, ವಾಟ್ ಈಸ್ ದ ಟೋಟಲ್ ಸ್ಪೇಸ್, ಒಂದು ಬೌಂಡರಿನಲ್ಲಿ ಆ ಸ್ಪೇಸ್ ಏನಿರುತ್ತೆ ಅಲ್ವ, ಸ್ಪೇಸಿಗೆ ಏನಂತ ಕರೀತಾರೆ, ಸ್ಕ್ವೇರಲ್ಲಿರೋ ಸ್ಪೇಸಿಗೆ ಏನಂತ ಕರೀತಾರೆ. ವಿ ಆಲ್ರೆಡಿ ಲರ್ನ್ ದ ಡೆಫಿನೇಷನ್ ಆಫ್ ಏರಿಯಾ ಇನ್ ದ ಪ್ರೀವಿಯಸ್ ಕ್ಲಾಸ್. ಸೊ ಏರಿಯಾ ಡೆಫಿನೇಷನ್ನೇ ಟೋಟಲ್ ಸ್ಪೇಸ್ ಆಕ್ಯುಪೈಡ್ ಬೈ ದ ಬೌಂಡರಿ ಅಂತ ಹೇಳ್ಬೋದು. ಸೊ ಫಸ್ಟ್ ಒನ್ನಿಗೆ ಆನ್ಸರ್ ಏರಿಯಾ, ನೋ ನೀಡ್ ಟು ರೈಟ್, ಜಸ್ಟ್ ಓರಲ್ಲಾಗಿ ಆನ್ಸರ್ ಮಾಡಿರಿ. ಫಸ್ಟ್ ಒನ್ನಿಗೆ ಏರಿಯಾ ಇಸ್ ದ ಆನ್ಸರ್. ಸೆಕೆಂಡ್ ಕ್ವೆಶನ್, ವಾಟ್ ಈಸ್ ದ ಯೂನಿಟ್ ಆಫ್ ಏರಿಯಾ, ಈಗ ನಾವು ಡಿಸ್ಕಸ್ ಮಾಡಿದ್ವಿ. ಯೂನಿಟ್ ಆಫ್ ಏರಿಯಾ ಇಸ್ ಸ್ಕ್ವೇರ್ ಯೂನಿಟ್ಸ್. ಸೊ ಸ್ಕ್ವೇರ್ ಯೂನಿಟ್ಸ್ ಇಸ್ ದ area unit of area. Next, third one, what is the formula to find the area of square? Area of square na find out ಮಾಡಕ್ಕೆ ಯಾವ ಫಾರ್ಮುಲಾ ಇದೆ, that is length into length or side into side. This is a complete solution of first question. Just simple ಆಗಿದೆ. ಫಾರ್ಮುಲಾ ಅಂದರೆ ಲೆಂತ್ ಇಂಟು ಲೆಂತ್ ಹೇಳ್ತೀವಿ, ಯೂನಿಟ್ ಸ್ಕ್ವೇರ್ ಯೂನಿಟ್ಸ್, isn't it? So let's take second main. Find the area of the figures given. ಸೊ ಏರಿಯಾ ಆಫ್ ದ ಗಿವನ್ ಫಿಗರ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಈಗ ಆಲ್ರೆಡಿ ನಾವು ಪ್ರೀವಿಯಸ್ ಎಕ್ಸಸೈಸಲ್ಲಿ ಹೆಂಗೆ ಸಾಲ್ವ್ ಮಾಡಿದ್ವಲ್ಲ, ಇಲ್ಲೂ ಅದೇ ಥರನೇ, ಜಸ್ಟ್ ಫಾರ್ಮುಲಾ ಯೂಸ್ ಮಾಡೋದು, ಬರೀತಾ ಇರೋದು ಅಷ್ಟೇ. 52 ಸೆಂಟಿಮೀಟರ್, ಆಲ್ ಸೈಡ್ಸ್ ಈಕ್ವಲ್ ಇದೆ, ಇಟ್ ಇಸ್ ಆಬ್ವಿಯಸ್ಲಿ ಎ ಸ್ಕ್ವೇರ್. ಸೊ ಸ್ಕ್ವೇರಿಗೆ ಫಾರ್ಮುಲಾ ಗೊತ್ತಿದೆ. ವಾಟ್ ಈಸ್ ದ ಫಾರ್ಮುಲಾ? ಏರಿಯಾ ಆಫ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಲೆಂತ್ ಇಂಟು ಲೆಂತ್. ಸೊ ಲೆಂತ್ ಎಷ್ಟು ಕೊಟ್ಟಿದ್ದಾರೆ? 52. ಸೊ ಯು ಹ್ಯಾವ್ ಟು ಮಲ್ಟಿಪ್ಲೈ ಬೈ 52. 52 ಇಂಟು 52. 52 ಇಂಟು 52 ಇದೆ, ಏನು ಮಾಡ್ತೀರಿ? ಮಲ್ಟಿಪ್ಲೈ ಮಾಡ್ತೀರಿ. 2 2s 4, 2 5s 10, 104 ಪ್ಲಸ್ 5 2s 10, 1 ಕ್ಯಾರಿ, 5 5s 25 plus 1 26. So it will become 2704 centimeter square. So ಇಲ್ಲಿ ಇಂಪಾರ್ಟೆಂಟ್ ಏನು, ಯೂನಿಟ್ಸ್ನ ಮೆನ್ಷನ್ ಮಾಡೋದು, 2704 centimeter square. ನೆಕ್ಸ್ಟ್ ಬಿಗೆ ಏನು ಕೊಟ್ಟಿದ್ದಾರೆ? 50 centimeter, 50 centimeter, 50 centimeter and 50 centimeter. ಏನು ಫೈಂಡ್ ಔಟ್ ಮಾಡಬೇಕು? ಏರಿಯಾ ಆಫ್ ಸ್ಕ್ವೇರ್. Area of square is equals to, again it is length into length. All sides 50 centimeter, 50 centimeter ಇದೆ, so it is a 50 into 50. 0 zeros 0, 0 5s 0, plus 5 zeros 0, 5 5s 25. So 0 0 5 2, it will become 2500 centimeter square. 2500 centimeter square. Let's take third main. So or else, thank you students. Let's discuss remaining problems, third, fourth and fifth main in the next class. Thank you.